ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಮಲೆನಾಡು ಸೈಡಲ್ಲಿ ಈ ಗಡಿ ಸೈಡಲ್ಲಿ ಅಂದರೆ ಈ ಬಾರ್ಡ್ರಲ್ಲಿ ಗಡಿಮಾರಿ ಪೂಜೆ ಅಂದರೆ ಐಡಲ್ ಇಟ್ಟಿರ್ತಾರೆ. ಸೊ ಏನಕ್ಕೆ ಅಂತ ಅಂದರೆ ನಿಮಗೆ ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಸೊ ಈ ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಏನು ಚಿಂದಿಗಿದೆ ಇದು. ಈ ಬ್ಯಾಕ್ಗ್ರೌಂಡ್ ಮಾತ್ರ ಅಲ್ಟಿಮೇಟು. ಶೃಂಗೇರಿಗಿನ್ನ 15 ಕಿಲೋಮೀಟರ್ ಇದೆ ಗುರು. ಸೊ ನಾನಿವಾಗ ಆಗುಂಬೆ ಘಾಟ್ಗೆ ಹಾಕಿದ್ದೀನಿ. ಸೊ ಫೈನಲಿ ಅಂದು ಇತ್ತು ಆಗುಂಬೆಗೆ ಹೋಗಲೇಬೇಕು ನಾನು. ಅಲ್ಲೇ ಇರೋದಂತ ನನ್ನ ಫ್ರೆಂಡ್ ಫೋನ್ ಮಾಡಿದ್ದ. ಸೊ ಆಗುಂಬೆ ಘಾಟಲ್ಲಿ ನೋಡೋಣ ಯಾವ ರೀತಿ ಇದೆ ಅಂತ. ಅದು ಟ್ವಿಸ್ಟಾಗಿರುತ್ತೆ. ಸೊ ಅಲ್ಲಿ ಕೇರ್ಫುಲ್ಲಾಗಿ ಓಡಿಬೇಕು ಗಾಡಿನ. ನೋಡೋಣ ಬನ್ನಿ. ಅಲ್ಲಿ ನೋಡೋದಲ್ಲ ಗೈಸ್, ಇವಾಗ ಅದೇನು ಗೊತ್ತಾ, ಗಡಿಮಾರಿ ಅಂತ. ಸೊ ಇದು ಗ್ರಾಮ ದೇವತೆ ಥರ ಪೂಜಿಸ್ತಾರೆ ಇಲ್ಲಿ. ಅಂದರೆ ಮಲೆನಾಡು ಸೈಡೆಲ್ಲ ಆ ರೀತಿ ಮಾಡ್ತಾರೆ. ನನಗೆ ಒಂದು ನಿಮಿಷ ಗೂಸ್ ಬಂಪ್ ಆಗ್ಬಿಡ್ತಪ್ಪ ಅದು ನೋಡಿ. ಸಡನ್ನಾಗಿ ನಾನು ಅಬ್ಸರ್ವ್ ಮಾಡೇ ಇರಲಿಲ್ಲ ಅದನ್ನ. ಆಮೇಲೆ ನೋಡ್ತಾ ಇದ್ದೀನಿ ಏನಿದು ಅಂತ ನೋಡಿ. ಈಗಲೂ ಗೂಸ್ ಬಂಪ್ ಅಂದರೆ ಒಂಥರ ಭಯ ಆಗ್ತಾಯಿದೆ. ಮತ್ತು ಅಂದರೆ ಕೂದಲೆಲ್ಲ ಎದ್ದಿದ್ಕೊತ ಇದೆ ಬಾಡೀಲಿ. ಅಂದರೆ ಅದು ಗಡಿಮಾರಿ ಅಂತಾರೆ. ಸೊ ಮಲೆನಾಡು ಸೈಡೆಲ್ಲ ಅದನ್ನ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಅದಕ್ಕೆ ಒಂದು ವಿಶೇಷತೆ ಇದೆ. ಓಕೆ, ಮೆನಿ ಪೀಪಲ್ಸ್ ಥಿಂಕ್ ಮಾಡ್ತಾರೆ ಗೈಸ್, ಇದು ಏನು ಗಡಿಮಾರಿ ಅಂತಂದರೆ. ಸೊ ಇದು ಕಾಸ್ಟಲ್ ಸೈಡ್ ಅಂದರೆ ಈ ಕುಂದಾಪುರ ಸೈಡು ಮತ್ತು ಈ ಏನಂತಾರೆ ಉಡುಪಿ, ಈ ಕಾಸ್ಟ್ರಲ್ ಏರಿಯಾ ಇರುತ್ತಲ್ಲ ಅಂತ. ಅಂದರೆ ಮಲೆನಾಡು ಸೈಡ್ ಇರೋರಿಗೆ ಇದೆಲ್ಲ ಗೊತ್ತಿರುತ್ತೆ ಈ ಗಡಿಮಾರಿ ಅಂತ ಅಂದರೆ ಏನಂತ. ಸೊ ನನಗೆ ಗೊತ್ತಿಲ್ಲದಿರೋರಿಗೆ ಹೇಳ್ತಾ ಇರೋದು ಏನಪ್ಪ ಅಂದರೆ, ಗಡಿಮಾರಿ ಅಂತಂದರೆ ಈ ಹಳೆ ಕಾಲದಲ್ಲೆಲ್ಲ ನಮ್ಮ ವಿಲೇಜಸ್ಸಲ್ಲೆಲ್ಲ ಈ ಡಿಸೀಸಸ್ ಅಂದರೆ ರೋಗಗಳು ಯಾವುದೇ ಅಂತ ಪ್ರಾಬ್ಲಮ್ಸ್ಗಳು ಬರಬಾರ್ದು ನಮ್ಮ ಗ್ರಾಮಕ್ಕೆ, ಅಂದರೆ ವಿಲೇಜ್ಗೆ. ಮತ್ತು ಮಳೆಗಾಲ ಎಲ್ಲ ಚೆನ್ನಾಗಿ ಆಗಲಿ ಟೈಮ್ಗೆ, ಮತ್ತು ಈಗ ಬೆಳೆದಿರೋಂಥ ಕ್ರಾಪ್ಸ್ಗಳು ಅಂದರೆ ಬೆಳೆಗಳೆಲ್ಲ ಚೆನ್ನಾಗಿ ಗ್ರೋ ಆಗಲಿ ಅಂತ. ಅಂದರೆ ಎಷ್ಟೊಂದು ಟೈಪ್ಸ್ಗಳಿರುತ್ತೆ, ಅದಕ್ಕೆ ಅಂತ ಅದನ್ನ ಪೂಜೆ ಮಾಡ್ತಾರೆ ಗಡಿಮಾರಿನ. ಸೊ ಅದನ್ನ ಏನು ಮಾಡ್ತಾರೆ ಅಂದರೆ ಅಂದರೆ ಗಡಿಮಾರಿ ಅದು ಗಾಡ್ನೆಸ್ ಅದು. ಸೊ ಅದನ್ನು ಬಿಲೀಫ್ ಮಾಡ್ತಾರೆ ಜನಗಳೆಲ್ಲ. ಸೊ ನಮ್ಮ ಇವಾಗೆಲ್ಲ ಟೆಕ್ನಾಲಜಿ ಆ ಥರ ಇದೆ, ಅದು ಅವಾಗೆಲ್ಲ ಇರಲಿಲ್ಲ. ಸೊ ಅವಾಗೆಲ್ಲ ಹೆಂಗೆ ಅಂತಂದರೆ ಗೈಸ್, ಈ ಏನೇನು ಕಷ್ಟಗಳಿರುತ್ತೋ ಅದನ್ನೆಲ್ಲ ಅದು ಅಂದರೆ ಆರ್ಕಿಟೆಕ್ಚರ್ ಥರ ಐಡಲ್ ಅದು ಗೈಸ್. ಗಡಿಮಾರಿ ಅಂತಂದರೆ ಒಂದು ಐಡಲ್ನ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಸೊ ಅವಾಗೆಲ್ಲ ಅದನ್ನ ಅಂದರೆ ಗ್ರ್ಯಾಂಡಾಗಿ ಜಾತ್ರೆ ಥರ ಎಲ್ಲ ಮಾಡ್ತಿದ್ರು. ಸೊ ಇವಾಗ ರೀಸೆಂಟ್ ಡೇಸಲ್ಲಿ ಸ್ವಲ್ಪ ಇದು ಸ್ಟಾಪ್ ಆಗಿದೆ ಗಡಿಮಾರಿನ. ಅಂದರೆ ಅದನ್ನೆಲ್ಲ ಒಂಥರ ಪೂಜೆ ಮಾಡಿ ಏನು ಮಾಡ್ತಾರೆ ಅಂದರೆ ಈ ಬಾರ್ಡರ್ ಇರುತ್ತಲ್ಲ ಅಂದರೆ ಗಡಿ ಅಂತಂದರೆ ಬಾರ್ಡ್ರ್ ಅಂತ. ಓಕೆನಾ, ಆ ಬಾರ್ಡರ್ ಸೈಡೆ ಅಂದರೆ ಈ ಸೈಡೆ ಅಂದರೆ ಲೆಫ್ಟ್ ಸೈಡ್ ಐತಿಲ್ಲ ಲೆಫ್ಟ್ ಸೈಡಲ್ಲಿ. ಸೊ ಅಲ್ಲಿ ಇಡ್ತಾರೆ. ಯಾವಾಗಲೂ ನೋಡಿದ್ರಲ್ಲ ನಿಮಗೆ ಆರೋ ಮಾರ್ಕ್ ಹಾಕಿದ್ನಲ್ಲ ಆ ರೀತಿ ಇಡ್ತಾರೆ. ಅದನ್ನೇನು ಮಾಡ್ತಾರೆ ಅಂತಂದರೆ ಅಂದರೆ ಊರಲ್ಲಿರೋ ಕೆಟ್ಟ ದೃಷ್ಟಿಗಳು ಮತ್ತು ಈ ರೀತಿ ಎಲ್ಲ ಅದನ್ನೆಲ್ಲ ಹೋಗಲಿ ಅಂತ ಒಂದು ಭಕ್ತಿಯಿಂದ ಪೂಜೆ ಮಾಡಿ ಗಡಿಗೆ ಎಳ್ಕೊಂಬರ್ತಾರೆ. ಸೊ ಇದು ಗಡಿನಿಂದ ಜಸ್ಟ್ ಅಲ್ಲೇ ಅದನ್ನು ಇಡೋಲ್ಲ, ಸ್ವಲ್ಪ ಅಂದರೆ ಅದು ಎಷ್ಟು ಡೇಸ್ ಅಂತ ನನಗೆ ಪಕ್ಕ ಗೊತ್ತಿಲ್ಲ. ಸ್ವಲ್ಪ ತಿಂಗಳಾದಮೇಲೆ ಅದನ್ನು ಗಡಿಯಿಂದ ಗಡಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಟ್ರಾನ್ಸ್ಫರ್ ಅಂದರೆ ಆ ಕಾಲದಲ್ಲೆಲ್ಲ ನಮ್ಮಂಗೆ ಈ ಬೈಕ್ನಂತೀನಿ ಟ್ರ್ಯಾಕ್ಟರ್ಗಳೆಲ್ಲ ಇರ್ತಿರಲಿಲ್ಲ. ಸೊ ಬುಲಕಾಟ ಅಂದರೆ ಎತ್ತಿನ ಗಾಡಿ ಮುಖಾಂತರ ಟ್ರಾನ್ಸ್ಫರ್ ಮಾಡ್ತಾಯಿದ್ರು ಗಡಿಯಿಂದ ಗಡಿಗೆ. ಸೊ ಈಗ ಅಂದರೆ ಕೈಯಿಂದನೇ ಎಳ್ಕೊಂಡು ಹೋಗ್ತಾಯಿದ್ರು ಗಾಡಿ ಚಕ್ರಗಳೆಲ್ಲ. ಅಂದರೆ ಎತ್ತಿನ ಗಾಡಿ ಬರುತ್ತಲ್ಲ ಗೈಸ್, ಆ ರೀತಿ ಎಲ್ಲ ಮಾಡಿ ತೊಳ್ಕೊಂಡು ಹೋಗ್ತಾಯಿದ್ರು. ಸೊ ಹಂಗೆ ಇದೇ ಥರ ಗಡಿಯಿಂದ ಗಡಿಗೆ ಶಿಫ್ಟ್ ಮಾಡ್ತಾರೆ. ಸೊ ಇದು ಒಂಥರ ಇಲ್ಲಿ ಟ್ರೆಡಿಷ್ನಲ್ ಕಲ್ಚರ್ ಅದು. ಈ ಉಡುಪಿ ಕುಂದಾಪುರ ಸೈಡೆಲ್ಲ ಆಲ್ಮೋಸ್ಟ್ ಈ ಥರ ಇರುತ್ತೆ, ನೋಡಿರ್ತಾರೆ ನೀವು. ಇದನ್ನೆಲ್ಲ ಬಿಲೀಫ್ ಮಾಡ್ತಾರೆ ಗೈಸ್ ಜನಗಳೆಲ್ಲ. ಯಾಕಂದರೆ ಪುರಾತನ ಕಾಲದಲ್ಲಿ ಇದೆಲ್ಲ ಒಂಥರ ಅದೆಲ್ಲ ಫೇಮಸ್ಸು. ಸೊ ನನಗೆ ಇಷ್ಟು ಗೊತ್ತಿದೆ ಗೈಸ್, ಇಷ್ಟನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಸೊ ಯಾರಾದರೂ ಮಲೆನಾಡು ಸೈಡ್ ಇರೋರು ಈ ವಿಡಿಯೋ ನೋಡ್ತಾಯಿದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ಇದ್ದರೆ ನನಗೆ ಶೇರ್ ಮಾಡಿ. ಅಂದರೆ ಸ್ವಲ್ಪ ನಾನೇ ತಪ್ಪಾಗಿ ಹೇಳಿದ್ನ ಅಂತ ಗೊತ್ತಿಲ್ಲ, ಅದನ್ನು ಶೇರ್ ಮಾಡಿ ಗೈಸ್ ಅಷ್ಟೇ. ಯಾರೋ ಲೇಡಿ ಒಬ್ಬರೇ ಹಿಡ್ಕೊಂಡು ಹೋಗ್ತಾರೆ ಬಿಸಿಲಲ್ಲಿ ಪಾಪ. ಇಲ್ಲಿನ ಲೋಕಲ್ ವೈಬ್ಸ್ ನೋಡಿ ಯಾವ ಥರ ಇದೆ, ಯಾವ ಥರ ಫೀಲ್ ಆಗುತ್ತೆ. ಇನ್ನು ಒಳಗಡೆ ಹೋಗ್ತಾಯಿದ್ರೆ ಕಾರ್ಕಳ ಎಲ್ಲ ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ಲು. ಸೊ ನಾನು ಇಲ್ಲಿ ಲೆಫ್ಟ್ ತೊಗೋಬೇಕು.
ಓಕೆ ಗೈಸ್, ಇನ್ನು 20 ಕಿಲೋಮೀಟ್ರ್ ತೊಗೊಂಡ್ರೆ ಬಾಳೆ ಹೊನ್ನೂರು ಬರುತ್ತೆ. 20 ಕಿಲೋಮೀಟರ್ ರೈಟ್ ತೊಗೋಬೇಕು. ಸೊ ಅಲ್ಲಿಂದ ಆಗುಂಬೆಗೆ ಹತ್ರ. ಏನೋ ಪ್ರತಿಭಟನೆ ಮಾಡ್ತಾವ್ರೆ, ಅದೇನು ಅಂತ ನನಗೂ ಗೊತ್ತಿಲ್ಲ. ಸೊ ಗೈಸ್, ನನ್ನ ಫ್ರೆಂಡ್ ಕಾಲ್ ಮಾಡಿದ್ರು. ಸೊ ಅವ್ನು ಹೇಳ್ದ ಆಗುಂಬೆ ಘಾಟಿಂದ ಇಳಿದ ತಕ್ಷಣ ಕುಂದಾಪುರ ರೋಡ್ ಅಂತ ಬರುತ್ತೆ ನೋಡು, ಅಂದರೆ ರೈಟ್ ತಗೋ. ಸೊ ರೈಟಲ್ಲಿಂದ ಸ್ಟ್ರೈಟ್ ಬಂದರೆ ಒಂದು 40 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡು ಬಂದರೆ ನಿಮಗೆ ಆಲಡಿ ಅಂತ ಸಿಗುತ್ತೆ. ಸೊ ಆಲಡಿಲೇ ನಮ್ಮ ಹೋಮ್ ಇರೋದು ಅಂತ ಫೋನ್ ಮಾಡಿ ಹೇಳಿದೆ ಗೈಸ್. ಅದಕ್ಕೆ ನಾನು ಫೋನಲ್ಲಿ ಸ್ಟಾಪ್ ಮಾಡಿ ಮಾತಾಡ್ತಾ ಇದ್ದೆ. ಇವಾಗ ನಾನು ಆಗುಂಬೆಗೆ ನಾನು ರೀಚ್ ಆಗಬೇಕಂತಂದರೆ ಒಂದು 10 ಕಿಲೋಮೀಟರ್ ಇದೆ ಗೈಸ್. ಆ 10 ಕಿಲೋಮೀಟರ್ ರೀಚ್ ಆದಮೇಲೆ ಅಂದರೆ ನಾನೀಗ ಆಗುಂಬೆ ಘಾಟ್ ಇಳಿಬೇಕು. ಸೊ ಇಳಿದಾದ್ಮೇಲೆ ಒಂದು ರೈಟ್ ತಗೋ ಅಂತ ಅಂದಿದ್ದಾನೆ. ಸೊ ಮ್ಯಾಪ್ ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿ ಆಲಡಿ ಅಂತ. ಆಲಡಿಗೆ ನಾನು ಡೈರೆಕ್ಟು ಲೊಕೇಶನ್ ಹಾಕಿರೋದು. ಈಗ ಆಗುಂಬೆ ಘಾಟು ನೋಡಬೇಕು ಗೈಸ್, ಫುಲ್ಲು ಥ್ರಿಲ್ಲಾಗಿರುತ್ತೆ. ಸೊ ನಾನು ಆಗುಂಬೆ ಘಾಟು ಕೇಳಿದ್ದೀನಿ, ಬಟ್ ರೈಡ್ ಮಾಡೋದು ಫಸ್ಟ್ ಟೈಮು ಫೀಲ್ ಆಗ್ತಿದೆ ಒಂಥರ, ಅದು ಯಾವ ಥರ ಎಕ್ಸೈಟ್ ಆಗಿದೆ. ಸೊ ನೋಡ್ತಾ ಇರ್ಬೋದು ನಿಮಗೆ, ಅದು ಆಗುಂಬೆ ಘಾಟು ಕರ್ನಾಟಕದ ಚಿರಪುಂಜಿ ಅಂತಾರೆ. ಸೊ ಅದು ಏನಕ್ಕೆ ಅಂತ ಅಂದರೆ ಅಲ್ಲಿ ಹೋಗ್ದಾಗಲೇ ಮಾತಾಡ್ತೀನಿ, ಯಾಕಂದರೆ ಅದು ಫೀಲ್ ಮಾಡ್ತಾ ಹೇಳೋದೇ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಇವಾಗ ನಾನು ಬೆಳೆಂದೂರು ಅಂತ ಅನ್ನಲ್ಲ, ಸೊ ಆ ರೋಡಲ್ಲಿ ಮಧ್ಯದಲ್ಲಿ ಇದ್ದೀನಿ. ನಿಜ ಗೈಸ್, ಈ ರೈಡ್ ಒಂಥರ ನೆಕ್ಸ್ಟ್ ಲೆವೆಲ್ಲು. ಸೊ ಗೈಸ್, ಇದು ಕುಂದಾಪುರ ಅಂದರೆ ಬೆಂಗಳೂರು ಟು ಕುಂದಾಪುರದ್ದು ರೈಡ್ ಸೀರೀಸ್ ಇದೆ. ಸೊ ಇನ್ನೂ ಯಾರ್ಯಾರು ನನ್ನ ಫಸ್ಟು ಎಪಿಸೋಡ್ ನೋಡಿಲ್ಲ ಅಂದರೆ ಬೆಂಗಳೂರು ಟು ಕುಂದಾಪುರ, ಸೊ ಎಪಿಸೋಡ್ ಈ ಲಿಂಕಲ್ಲಿ ಅಂದರೆ ಇಲ್ಲೇ ಎಲ್ಲೋ ತಮ್ಮನಲ್ಲಿ ಬರುತ್ತೆ, ನೋಡಿ ಕ್ಲಿಕ್ ಮಾಡಿ ವಿಡಿಯೋ ನೋಡಿ. ಮತ್ತು ಈ ವಿಡಿಯೋಗೆ ಯಾರ್ಯಾರು ಹೊಸೊಬ್ಬರು ನೋಡ್ತಿದ್ರು ಅವ್ರು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಚಾನಲ್ಗೆ ಲೈಕ್ ಕೊಡಿ, ಮತ್ತು ನಿಮ್ಗೆ ಏನು ಅನಿಸ್ತು ಕಮೆಂಟ್ ಮಾಡಿ ಗೈಸ್.